ನಿನ್ನೆ ಸುದೀರ್ಘವಾಗಿ 2 ಗಂಟೆಗಳ ಕಾಲ ದಾಖಲಾತಿಗಳನ್ನು ಕೊಟ್ಬಿಟ್ಟಿದ್ದೀನಿ. ಆಮೇಲೆ ಈ ಯಾವ್ಯಾವುದಕ್ಕೆ ಕೊಡಬೇಕು ಅನ್ನೋದು ನಿರ್ಧಾರ 1991ನಾಗ ಆಗಿದೆ, ಮತ್ತು 2014ನಲ್ಲಿ ಆಗಿದೆ. ಹೀಗಾಗಿ ನಾನು ಪದೇ ಪದೇ ಉತ್ತರ ಕೊಟ್ಟರೆ ಸರ್, ನಿನ್ನೆ ಸುದೀರ್ಘವಾಗಿ ಕೊಟ್ಟಿದ್ದೀನಿ. ಖರ್ಗೆ ಅವರಿಗೆ ಆನ್ ಮೆರಿಟ್ ಆನ್ ಆಮೇಲೆ ಕರೆಕ್ಟ್ 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 ಕರೆಕ್ಟು. ನಾನು ಚಲವಾದಿ ನಾರಾಯಣ ಸ್ವಾಮಿ ಅವರು ನನಗೆ ಆತ್ಮೀಯ ಸ್ನೇಹಿತರು, ರಾಜಕೀಯ ಹೊರತುಪಡಿಸಿಬಿಡಿ, ಮೊದಲಿಂದ ಕೂಡ ನಾನು ಅವ್ರನ್ನ ನೋಡಿದ್ದೀನಿ. ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅವರು ಒಬ್ಬ ದಲಿತರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರಲ್ಲ, ಪ್ರಿಯಾಂಕ್ ಖರ್ಗೆ ದಲಿತರಲ್ಲ, ರಾಹುಲ್ ಖರ್ಗೆ ದಲಿತರಲ್ಲ. ಇವ್ರನ್ನ ಉಪೇಕ್ಷಿಸಿ, ಒಬ್ಬ ದಲಿತರನ್ನ ಉಪೇಕ್ಷಿಸಿ, ಬಲಿಪಶು ಇದು, ಇವ್ರನ್ನ ಉಪೇಕ್ಷಿಸಿ ಟಾರ್ಗೆಟ್ ಯಾರನ್ನ ಮಾಡಿದ್ದಾರೆ? AICC ಅಧ್ಯಕ್ಷ. ಅವ್ರಿಗೆ ಅಪಮಾನ ಮಾಡೋತ್ತಿಗೆ ದಲಿತರಿಗೆ ಅಪಮಾನ ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ರಾಹುಲ್ ಖರ್ಗೆ ಅವ್ರಿಗೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅಪಮಾನ ಮಾಡುವಾಗ ಸುಳ್ಳು ಆಪಾದನೆ ಏನೂ ಹುರುಳಿಲ್ಲ ಅಲ್ಲಿ. ನಾನು ಶೆಡ್ ಗಿರಾಕಿ ಅದಕ್ಕಂತಿಲ್ಲ, ನಾನು ಶೆಡ್ ಗಿರಾಕಿ ಅದಕ್ಕಂದಿದೆ ಅಂದರೆ, ಇವರು ಒಂದು ಭೂಮಿ ತೊಗೊಂಡಿದ್ರು 2006ರಲ್ಲಿ, 18 ವರ್ಷ ಆಯಿತು, ಏನೂ ಮಾಡಿಲ್ಲ. ಬೃಂದಾವನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಒಂದನೇದು, ತದನಂತರ ಅದಾಗೋದಲ್ಲ ನನ್ನ ಕಡೆ ಅಂತೇಳಿ ಚೇಂಜ್ ಮಾಡಿ ಏನು ಇನ್ನೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಅಂದರು, ಅದಾದಮೇಲೆ ಚೇಂಜ್ ಮಾಡಿ ವೇರ್ ಹೌಸ್ ಅಂದರು. ಅಷ್ಟರಲ್ಲಿ ಸಮಯ ಭಾಳ ಆಗ್ಯದಂತೆ ಸರ್ಕಾರ ಅದನ್ನು ವಾಪಸ್ ತೊಗೊಂಡಿತ್ತು, ರಿಡೀಮ್ ಮಾಡ್ಕೊಂಡು ವಾಪಸ್ ಹಿಂಪಡ್ಕೊಂಡಿದ್ರು. ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬಂದರು. ಸ್ಟೇ ತೊಗೊಂಡ್ಮೇಲೆ ಮತ್ತೆ ಇವತ್ತು ಏನು 6 ತಿಂಗಳು ಟೈಮ್ KDB ಅವ್ರು ಕೊಟ್ಟಿದ್ದಾರೆ ನಾರಾಯಣಸ್ವಾಮಿ ಅವ್ರಿಗೆ. 6 ತಿಂಗಳಲ್ಲಿ ಅವ್ರು ಮುಗಿಸ್ಬೇಕಾಗಿತ್ತು. ಅವ್ರು ನಮಗೆ CLDD ಕೇಳಿದ್ದಾರೆ. ನಮ್ಮಲ್ಲಿ ಏನಿದೆ ಅಂದರೆ, ಕಾನೂನು ಪ್ರಕಾರ ನೀವು ಏನು CLDD ಯಾವಾಗ ಬರ್ತೀರಿ, ಅಬ್ಸಲ್ಯೂಟ್ CLDD ಅಂದರೆ 51% ಡೆವಲಪ್ಮೆಂಟ್ ಮಾಡಿರಬೇಕು, ರನ್ನಿಂಗ್ ಕಂಡೀಷನ್ದಾಗಿರಬೇಕು. ಈಗಲೂ ಕೂಡ ನಾರಾಯಣಸ್ವಾಮಿ ಅವರು ಅಲ್ಲಿ 42,000 ಸ್ಕ್ವೇರ್ ಫೀಟ್ ಕಟ್ಟಬೇಕಾಗಿತ್ತು, 43,000 ಸ್ಕ್ವೇರ್ ಫೀಟು. ಅವ್ರು ಕಟ್ಟಿದ್ದಷ್ಟು 5,000 ಒಂದು ಶೆಡ್ ಕಟ್ಟ್ಯಾರ, 5,000 ಒಂದು ಶೆಡ್ ಕಟ್ಟಿದ್ದಾರೆ. 5,000 ಶೆಡ್ ಕಟ್ಟು ನಮಗೆ ಅಬ್ಸಲ್ಯೂಟ್ CLDD ಕೇಳ್ತಾರೆ. ಮತ್ತು ಇದು ಇಲ್ಲಿಗಲ್ ಅಲ್ಲ, ನಾವು ಸೆಪ್ರೇಟ್ ಶೆಡ್ ಮಾಡಿ ಕೇಳೋದು ಅದು ಇಲ್ಲಿಗಲ್ ಹೌದಿಲ್ಲ ಏನ್ರಿ? ಅದಕ್ಕೆ ನಾನು ಹೇಳಿದೆ, ಒಂದು ಶೆಡ್ ಕಟ್ಟುವಂಥ ಯೋಗ್ಯತೆಯೂ ಇವ್ರಿಗಿಲ್ಲ. ಹತ್ತಿರ ಶೆಡ್ ಗಿರಾಕಿ ಇದರಿಂದ ಅಂದಿದ್ದೀನಿ ನಾನು. ಅವ್ರಿಗೇನು ಅಪಮಾನ ಮಾಡಬೇಕು ಇದು ಅಂತಲ್ಲ. ಖರ್ಗೆ ಅವರಿಗೆ ಅಪಮಾನ ಮಾಡೋಕೆ ಹಚ್ಚಿದ್ದು ಯಾರು? ಈ BJP ಅವ್ರದ್ದು ಏನದ ಗೊತ್ತಲ್ಲ, ಇದು ಸಿದ್ಧಾಂತ. ಒಬ್ಬ ದಲಿತನ ಉಪಯೋಗ ಯಾಕಪ್ಪ ಖರ್ಗೆ ಇದು CA ಸೈಟ್ ಬಗ್ಗೆ, ಖರ್ಗೆ ಅವ್ರ ಸೈಟ್ ಬಗ್ಗೆ ಒಂದು ವೇಳೆ ಅದ್ರಾಗೇನು ಮೆರಿಟ್ ಅದ, ಏನು ಇವ್ರದ್ದು ದೇರ್ ಇಸ್ 0, ನಾಟ್ ಇವನ್ 1% ಸತಕಲ್ಲಿ ಇಲ್ಲಿಗಲಿಟಿ ಇಲ್ಲ, 1% ಇಲ್ಲ, 0.1% ಇಲ್ಲ, 200% ಲೀಗಲ್ ಇದೆ. ಆನ್ ಮೆರಿಟು ಎಲ್ಲ ಕಾನೂನು ಪ್ರಕಾರ ನಿಯಮ ಪ್ರಕಾರ ಕೊಟ್ಟಿದ್ದೀವಿ. ಇವರೇ ರೇಟ್ ಫಿಕ್ಸ್ ಮಾಡಿದ್ದಾರೆ, ಇವರೇ ಪಾಲಿಸಿ ಮಾಡಿದ್ದಾರೆ, ಎಲ್ಲ ಇವ್ರದೇ. ಮತ್ತು ನಾನು ಬಂದಮೇಲೆ ಮೊದಲೇನಿತ್ತು, ಸರ್ಕಾರದಿಂದ ಮಿನಿಸ್ಟ್ರ್ ಬರ್ತಿತ್ತು, ಮಿನಿಸ್ಟ್ರ್ ಮಾಡ್ತಿದ್ರು ಅದನ್ನು. ನಾನು ಬಂದಾಗ ಅದನ್ನು ಕಮಿಟಿಗೆ ಪವರ್ಸ್ ಕೊಟ್ಟಿದ್ದೀನಿ, ಹೈ ಲೆವೆಲ್ ಕಮಿಟಿಗೆ, ಸ್ಟೇಟ್ ಲೆವೆಲ್ ಕಮಿಟಿಗೆ ಪವರ್ಸ್ ಕೊಟ್ಟು ನನ್ನ ಅಧಿಕಾರ ಇಟ್ಕೋಬೋದಾಗಿತ್ತಲ್ಲ. ನಾನೇ ಯಾರು ಪವರ್ ಬಿಟ್ಕೊಡ್ತಾರೆ ಮಿನಿಸ್ಟರ್ಸು? ನಾನು ಅದನ್ನು ಕಮಿಟಿಗೆ ಕೊಟ್ಟು, ಆ ಕಮಿಟಿನಾಗ ಡೆವಲಪ್ಮೆಂಟ್ ಕಮಿಷನರು ಭಾಳಷ್ಟು ಜನ ಇರ್ತಾರೆ, ಆ ಕಮಿಟಿಯಲ್ಲಿ ಮಾಡಿದ್ದೀವಿ. ಈಗೇನು ಮಾಡಿದ್ದಾರೆ, ನಾರಾಯಣ ಸ್ವಾಮಿನ ಬಲಿಪಶು ಮಾಡೋಕ್ಕೆ ಇವ್ರು ಹಿಡ್ಕೊಂಡಿದ್ದಾರೆ.